ನ್ಯೂಸ್ಗೆ ಸ್ವಾಗತ. ಒಂದು ಕಡೆ ಕುಡಿಯುವ ನೀರಿಗಾಗಿ ಪರದಾಟ, ಮತ್ತೊಂದು ಕಡೆ ಬೇಜವಾಬ್ದಾರಿ ವಹಿಸ್ತಾ ಇರುವ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಯಾವ ಆಸ್ತಿಗಾಗಿ ನಡೆಸ್ತಾ ಇರುವ ಹೋರಾಟವಲ್ಲ. ಇದು ನೀರಿಗಾಗಿ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಹೌದು, ದಿನಾಂಕ 5/8/2025 ಬೆಳಿಗ್ಗೆ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಪಂಚಾಯಿತಿಗೆ ಬೀಗ ಜಡಿದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ಆರ್. ಮಲ್ಲಾಡ್ ಅವರು ಬರುವ ತನಕ ಗ್ರಾಮಸ್ಥರು ಪಂಚಾಯಿತಿಗೆ ಬೀಗ ಜಡಿದು ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಾಧ್ಯಮಗಳಿಗೆ ಸಾರ್ವಜನಿಕರು ಹೇಳಿದ್ದು ನೋಡಿದರೆ ದಿನಾಂಕ 28ರಿಂದ ಗ್ರಾಮಕ್ಕೆ ನೀರು ಬಿಟ್ಟಿಲ್ವಂತೆ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಕೇಳಿದರೆ ನೀರು ಸರಬರಾಜು ಆಗುವ ಪೈಪ್ಲೈನ್ ಒಡೆದು ಹೋಗಿದೆ ಅಂತ ಬಾರಿ ಪಂಚಾಯಿತಿ ಆಡಳಿತ ಮಂಡಳಿ ಇದೆ ನಿಪವನ್ನ ಹೇಳಿ ಜಾರಿಗೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಕೊನೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ಆರ್. ಮಲ್ಲಾಡದ ಅವರು ಬಂದು ಮಾತನಾಡಿ, ನಾಳೆ ಯಾವುದೇ ಪರಿಸ್ಥಿತಿಯಲ್ಲಿ ಅಂಕಲಿ ಗ್ರಾಮಕ್ಕೆ ನೀರು ಸರಬರಾಜು ಆಗುತ್ತೆ ಅಂತ ಭರವಸೆ ನೀಡಿದಾಗ ग्रामस्थರು मरळी मनेगे होगिದ್ದಾರೆ. आम्हाला पाण्याचा त्रास आहे. रोड नाही, रस्ता नाही, मुलासनी जाण्या येण्याची आमची सोय नाही झाली. तेव्हा पहिला पाण्याची सोय पाहिजे. पाणी नाही ते कुठलं काम आहे तुम्ही सांगा. पाणी पाहिजे आम्हाला. 2 वर्ष होत्या, जानेवारीला 2 वर्षात पाण्याचा प्रॉब्लेम निघून अजूनपर्यंत काही सोय त्याची झालेली नाही. गटर नाही. हे सगळं आम्हाला सोय करून द्या. तुम्ही काय वाटेल ते राज करा. पंचायतवाले काय म्हणतात? करता हो म्हणतात पंचायतवाले. आता 3 महिन्याच्या पाठीमागं का नाही मिटिंग झालं होतं शाळेत, आणि तो आम्ही पाण्याचंच विचारलं तर तुम्ही पाणी द्या आम्हाला आणि मग वाटेल तेवढ्या टाळ्या वाचवून घ्या म्हणून. कुठंतरी काहीतरी करायचं, टाळ्या बडवलं, अमक्यान केलं तमक्यान केलं म्हणायचं. पाणी नाही ते सर काम कुठलं आहे तुम्ही सांगा. सरकारनं आम्हाला अर्धा सोय करून का नाही संडासं बांधून दिल्यात नाही, असं नाही. काय घेऊन जायचं त्या संडासला काय घेऊन जायचं तुम्ही सांगा. त्याची सोय आम्हाला पाणी नाही आणि आम्हाला आता इने टँकरनं पाणी आणून देतो म्हणतात. 2 वर्ष होत्या, जानेवारीला पाण्याचा त्रास होऊन अजून टँकर आलेलं नाही. पाडव्याची जत्रा करा म्हणून फुकारत्यात. पाहुणं पै कशाने सांगायचं, पाणी कुठलं आणायचं. सिटी शेजारी आमचं गाव आहे. आम्हाला कलेक्शन, आम्हाला डॅमचंच पाणी पाहिजे. आम्हाला कुठलं पाणी नको आहे. कुठलं पाणी आम्हाला पुरव होत नाही ह्या गावाला. पंचायतला कुलूप तुम्ही सगळेजण म्हणून घातला? पंचायत सगळ्यांनी बायकांनी घातले ना सगळ्यांनी. आता पाणी आलं नाही तर काय करणार? पाण्याची सोय केली पाहिजे त्यांनी. आलं नाही तर काय करणार, म्हणजे पुढचं काय करू शकते. बसणार इथं? किती उशीर बसणार? त्याची काहीतरी सोय करून जाताव की. आता काय आम्ही काय कामावर आहे. नाही, पाणी कधी सोडता म्हणतात त्यावेळी जायचं. पाण्याची काहीतरी सोय करून द्यात की. आणि 2 दिवस काहीतरी जेवण ಕಳೆದ 2 ವರ್ಷದಿಂದ ಸಮಸ್ಯೆ ಇತ್ತು ಸರ್. ಹೌದು, ಅದು ವಿಷಯ ಅದು ನನ್ನ ಗಮನದಲ್ಲಿದೆ. ಬಟ್ ಇಲ್ಲಿಗೆ ಬರ್ತದಲ್ಲ ಪೈಪ್ಲೈನ್, ಅದು ಸುಮಾರು 30 ವರ್ಷ ಹಿಂದಿನ ಸ್ಕೀಮ್ ಅದು. ಸೊ ಅದು ಫ್ರೀಕ್ವೆಂಟ್ಲಾಗಿ ಎಲ್ಲರೂ ಒಂದು ಕಡೆ ಪೈಪ್ಲೈನ್ ಬಿಡೋದು ಅದು ಮತ್ತೊಂದಲ್ಲಿ ಆಗ್ತಾ ಇರ್ತದೆ. ಸೊ ಅದಕ್ಕೆ ಈಗ ಪರ್ಯಾಯವಾಗಿ ಇನ್ನೊಂದು ಸರ್ಕಾರದಿಂದ ಒಂದು ಹೊಸ ಯೋಜನೆ DPR ಅಪ್ರೂವಲ್ ಆಗಿದೆ. ಮೋಸ್ಟ್ಲಿ ಶಾರ್ಟ್ಲಿ ಅಂದರೆ ಇನ್ನೊಂದು 6 to 8 ಮಂತ್ಸಲ್ಲಿ ಅದು ಕೂಡ ಇಂಪ್ಲಿಮೆಂಟ್ ಆಗ್ತದೆ. ಸೊ ಅದು ಆಗೋದ್ರೊಳಗೆ ನಾವು ಇದು ಆದಷ್ಟು ಸಾಧ್ಯವಾಗಿ ಜನರಿಗೆ ಸಮಸ್ಯೆ ಆಗದಂಗೆ ನೋಡ್ಕೊತೀವಿ ಸರ್. ಅದು ಬಿ ಪ್ಲ್ಯಾನ್ ಏನಾದ್ರು ಬೇಕಲ್ಲ? ಬಿ ಪ್ಲ್ಯಾನ್ ಅಂತಂದರೆ ಈಗ ನಾವು ಏನು ಮಾಡಿದ್ವಿ, ಬೇರೆ ಪಂಚಾಯತಿ ಟ್ಯಾಂಕರ್ ಕಡೆಯಿಂದ ಇವಾಗ ಜನರಿಗೆ ಸಮಸ್ಯೆ ಆಗದಂಗೆ ತಾತ್ಕಾಲಿಕವಾಗಿ ಆ ಪೈಪ್ಲೈನ್ ರಿಪೇರಿಗೆ ನಾಳೆ ಇಲ್ಲಿ ನೀರು ಮುಟ್ಟೋವರೆಗೂ ಈಗ ನಾವು ಅದು ವ್ಯವಸ್ಥೆನ ಮಾಡಿದ್ದೀವಿ. ತೊಂದರೆ ಏನಾಗೋದಿಲ್ಲ. ಏನೇನು ಚರ್ಚೆ ಮಾಡಿದ್ರು ಸರ್ ಗ್ರಾಮಸ್ಥರು ನಿಮ್ಮ ಕಡೆ? ಗ್ರಾಮಸ್ಥರ ಬೇಡಿಕೆಗಳು ಜಾಸ್ತಿ ಇರ್ತವೆ. ನಮಗೆ ನೀರು ಬಂದಲ್ಲ ಒಂದು 5-6 ದಿನದಿಂದ. ಆಮೇಲೆ ಸ್ವಲ್ಪ ಊರಲ್ಲಿ ಸ್ವಚ್ಛತೆಯದ್ದು, ಆಮೇಲೆ ಚರಂಡಿ ಸ್ವಲ್ಪ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಒಂದು ದಿವಸ ಅಲ್ಲಿ ಬಿಡುವು ಮಾಡ್ಕೊಂಡು ಬರ್ತೇನೆ. ಬರ್ಕೊಂಡು ಅವೆಲ್ಲ ಸದಸ್ಯರು ಮತ್ತು ಜನರನ್ನ ಸೇರಿಸಿಕೊಂಡು ಅದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ನಮಗಿರ್ತಕ್ಕಂಥ ಒಂದು ಅನುದಾನದಲ್ಲಿ ಅದಕ್ಕೊಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಬಗೆಹರಿಸ್ತೀವಿ. 14 ಫೈನಾನ್ಸ್ ಇದ್ರೂ ಸಹಿತ ಅದನ್ನು ಇಟ್ಕೊಂಡು ಕೂತಾರೆ ಸರ್. ಅದಕ್ಕೆ ಯೂಸ್ ಮಾಡಬೇಕಲ್ರಿ ಇಂಥ ಸಮಸ್ಯೆ ಇಟ್ಕೊಂಡು ಅಂತಲ್ಲ. ಈಗ ಮೊನ್ನೆ ಅವರಿಗೆ ಹೋದ ವಾರ ಅವರು ಕ್ರಿಯಾಯೋಜನೆ ಅಪ್ರೂವಲ್ ಮಾಡ್ಕೊಂಡಿದ್ದಾರೆ. ನಮ್ಮದು ಅದು ಹೋದ ವಾರ ಕ್ರಿಯಾಯೋಜನೆ ಮುಗಿದಿದೆ. ಈಗ ಕ್ರಿಯಾಯೋಜನೆಗೆ ಯಾವ ರೀತಿ ಕಾಮಗಾರಿವೆ ಅದನ್ನು ನಮಗೆ ಸಂಬಂಧಪಟ್ಟಂತೆ ನಾನು ಅವರಿಗೆ ಇಂಜಿನಿಯರಿಗೆ ಹೇಳಿಬಿಟ್ಟು ಅದನ್ನು ಎಸ್ಟಿಮೇಟ್ ಮಾಡಿಸಿ ಅವ್ರಿಗೆ ನಾನು ಆದಷ್ಟು ಬೇಗ ಇಲ್ಲ ಅವೆಲ್ಲ ವರ್ಕನ್ನು ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಹೇಳ್ತೀನಿ. ಇಲ್ಲ, ಭರವಸೆ ಇಲ್ಲ, ಹಾಗೇನಿಲ್ಲ ಸರ್. ಇದು ಕೇವಲ ಇವು ನಿಜವಾಗ್ಲೂ ಕೂಡ ಇಂಪ್ಲಿಮೆಂಟ್ ಆಗುತ್ತವೆ. ನಾ ಪಂಚಾಯತಿ ಹೋದಾಗ ಅಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಆಗಿರ್ತದೆ. ಅಂದರೆ ಕಾರ್ಯರೂಪಕ್ಕೆ ಬರ್ತದೆ. ಬೇಕಾದ್ರೆ ಇನ್ನೊಂದು 15 ದಿವಸ 1 ತಿಂಗಳು ಬಿಟ್ಟು ಬೇಕಾದ್ರೆ ಮತ್ತೆ ಇಲ್ಲಿ ಬರೋಣ. ಅವಾಗ ನಂಗೆ ತಾವೇ ಹೇಳ್ತೀನಿ. ಆಯ್ತು ಸರ್.
ಏನೇ ಇರಲಿ ಅಂಕಲಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದು ಗ್ರಾಮದ ಅಭಿವೃದ್ಧಿಗೆ ಪಂಚಾಯತ್ ಆಡಳಿತ ಮಂಡಳಿ ಸಹಕರಿಸಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವುದೇ ಗ್ರಾಮಸ್ಥರ ಬೇಡಿಕೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಕಲ್ಲಪ್ಪ ಕುರನೆ ಮತ್ತು ಆಡಳಿತ ಮಂಡಳಿಗೆ ಗ್ರಾಮಸ್ಥರು ಹಿಡಿಶಾಪ ಹಾಕಿದಂತೂ ಸುಳ್ಳಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.